ಯುದ್ಧೋನ್ಮಾದದ ಭರದಲ್ಲಿ ಭಾರೀ ಪ್ರಮಾದ ಎಸಗಿದ್ಯಾ ಇಸ್ರೇಲ್. ಲೆಬನಾನ್ ಮೇಲೆ ನಿಷೇಧಿತ ಬಿಳಿ ರಂಜಕದ ಬಾಂಬನ್ನು ದಾಳಿ ಮಾಡಿದೆ ಇಸ್ರೇಲ್ ಅಂತೇಳಿ ಹೇಳಲಾಗ್ತಾ ಇದೆ. ಕೆಲವರು ಒಪ್ತಾ ಇದ್ದಾರೆ, ಕೆಲವರು ಒಪ್ತಾ ಇಲ್ಲ. ಇದನ್ನು ಈ ಒಂದು ಫಾಸ್ಫರಸನ್ನು ಬಳಸಿಕೊಂಡು ದಾಳಿ ಮಾಡಿಬಿಟ್ಟಿದೆ ಇಸ್ರೇಲ್. ಇದು ಯುದ್ಧಾಪರಾಧವಾಗಿಬಿಡುತ್ತೆ. ಯುದ್ಧದಲ್ಲಿ ಈ ಥರ ಬಿಳಿ ರಂಜಕವನ್ನು ನೀವು ಬಳಸುವಂತಿಲ್ಲ ಅಂತ ಹೇಳ್ತಾ ಇರೋದು ವಿಶ್ವದ ಬೇರೆ ಬೇರೆ ದೇಶಗಳು. ಫಾಸ್ಫರಸ್ ದಾಳಿಯ ಭಯಾನಕ ದೃಶ್ಯ ಒಂದು ಕಡೆ ಲಭ್ಯವಾಗಿದೆ. ಇರಾನ್ ಮೇಲೆ ರಾಸಾಯನಿಕವನ್ನು ಬಳಸಿಕೊಂಡು ಇಸ್ರೇಲ್ ದಾಳಿ ಮಾಡಿದೆ. ಯೋಮೋರ್ ಎಂಬ ಹಳ್ಳಿ ಮೇಲೆ ರಂಜಕದ ಬಾಂಬ್ ದಾಳಿಯಾಗಿದೆ. ಅಂತಾರಾಷ್ಟ್ರೀಯ ಕಾನೂನು ಪ್ರಕಾರ ಬಿಳಿ ರಂಜಕದ ಬಳಕೆ ಅಪರಾಧ ಆಗುತ್ತೆ. ಮಾನವ ಹಕ್ಕುಗಳ ಆಯೋಗದಿಂದ ಇದರ ಪರಿಶೀಲನೆ ಕೂಡ ನಡೀತಾ ಇದೆ. ಇಲ್ಲಿ ಬಾಂಬ್ ದಾಳಿಯ 7 ಫೋಟೋಗಳನ್ನು ಪರಿಶೀಲನೆ ಮಾಡ್ತಾ ಇರೋದು ಸಮಿತಿ. ಅಮೆರಿಕದ ನ್ಯೂಯಾರ್ಕ್ ಮೂಲದ ಸಮಿತಿಯಿಂದ ಇದರ ಪರಿಶೀಲನೆ ಆಗ್ತಾ ಇದೆ. ಮಾರ್ಚ್ 3ರಂದು ಬಿಳಿ ರಂಜಕದ ಬಾಂಬ್ ದಾಳಿ ಆಗಿರುವಂಥ ಸಾಧ್ಯತೆ ಇದೆ. ರಂಜಕದ ಬಾಂಬ್ ದಾಳಿಯಿಂದ ಮಾನವ ಕುಲಕ್ಕೆ ಸಂಕಷ್ಟ ಆಗುತ್ತೆ. ದಾಳಿಗೆ ಒಳಗಾದವರು ಜೀವಿತಾವಧಿಯ ಕಾಯಿಲೆಗಳಿಗೆ ತುತ್ತಾಗಿಬಿಡ್ತಾರೆ. ಏನಿದು ಫಾಸ್ಫರಸ್ ಬಾಂಬ್ ಅಂತ ಹೇಳಿದ್ರೆ ನೋಡಿ, ಈ ಬಾಂಬ್ ವೈಟ್ ಫಾಸ್ಫರಸ್ ಅಂತ ಕರೀತಾರಲ್ಲ, ತುಂಬ ಅಪಾಯಕಾರಿ. ಇದು ಬೆಂಕಿ ಹೊತ್ಸುತ್ತೆ. ಇದು ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಇದರಿಂದ ಕ್ರಿಯೇಟ್ ಆಗುತ್ತೆ. ನೋಡಿ, ಆ ಥರ ದಾಳಿ ಆಗೋದು ಬೇರೆ, ಆ ರಂಜಕ ಹೊತ್ತಿ ಉರಿಯೋದೇ ಬೇರೆ. ಗಾಳಿಲೇ ಹೊತ್ತು ಉರಿತಾ ಇರುತ್ತೆ ಅದು. ಗಾಳಿಲೇ ಹೊತ್ಕೊಂಡು ಉರಿತಾ ಇರುತ್ತೆ ಅದು. ಎಕ್ಸ್ಪೋಸ್ ಆದರೆ ಸಾಕು ಹೊತ್ಕೊಂಡು ಉರಿತಾ ಇರುತ್ತೆ ಅದು. ರಂಜಕದ ಗುಣ ಇದೆ ಅಲ್ಲಿ. ಸೊ ಈ ಒಂದು ಅಸ್ತ್ರವನ್ನು ಯಾಕೆ ಬಳಸಿದ್ದಾರೆ ಇವರು? ಈ ರಂಜಕ ಗಾಳಿ ಸಂಪರ್ಕಕ್ಕೆ ಬಂದ ತಕ್ಷಣ ದಹ್ಯ ವಸ್ತು ಅದು. ಅದಕ್ಕೆ ಬೇರೆ ಏನೂ ಬೇಕಾಗಿಲ್ಲ. ಅದಕ್ಕೆ ಅದೇ ದಹನ ಆಗಿಬಿಡುತ್ತೆ. ಗಾಳಿಗೆ ಅದು ಟಚ್ಚಿಗೆ ಬರಬೇಕಷ್ಟೆ. ತುಂಬ ತಾಪಮಾನ ಇದ್ದಾಗ ಅದು ಉರಿಯುತ್ತದು. 800 ಡಿಗ್ರಿಯಿಂದ 2500 ಡಿಗ್ರಿ ತಾಪಮಾನದಲ್ಲಿ ಇದು ಉರಿಯುತ್ತೆ. ಇವು ಚರ್ಮ ಮತ್ತು ಬಟ್ಟೆಗೆ ಅಂಟಿಕೊಂಡು ಬಿಡ್ತವೆ. ಮೂಳೆಗಳವರೆಗೂ ಕೂಡ ಆಳವಾದಂಥ ಸುಟ್ಟ ಗಾಯಗಳನ್ನು ಇವು ಮಾಡ್ತವೆ. ಸೊ ಈ ರಾಸಾಯನಿಕ ಉರಿಯೋಕ್ಕೆ ಶುರುವಾಗ್ಬಿಟ್ರೆ ಅದನ್ನು ಆರಿಸೋದು ಬಹಳ ಕಷ್ಟ. ನೀರು ಹಾಕಿದ್ರೂ ಅದು ಆರಲ್ಲ. ಅದು ಒಣಗಿದ ಮೇಲೆ ಮತ್ತೆ ಬೆಂಕಿ ಹೊತ್ಕೊಳ್ಳುತ್ತೆ ಅದು. ಇವುಗಳನ್ನು ನಂದಿಸೋಕೆ ಮರಳನ್ನು ಬಳಸಬೇಕಾಗತ್ತೆ. ಇವುಗಳನ್ನು ಹೆಚ್ಚಾಗಿ ಹೊಗೆ ಪರದೆ ಸೃಷ್ಟಿಸಲು. ಅಂದರೆ ಅವರೇನು ಹೇಳ್ತಿರೋದು, ನಿಮಗೆ ಹೊಗೆಯಿಂದ ಒಂದು ಪರದೆ ಕ್ರಿಯೇಟ್ ಮಾಡಿ ನಾವು ದಾಳಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ವಿ. ಪೂರ್ತಿ ಈ ಸ್ಮೋಕ್ ಬಾಂಬ್ ರೀತಿಯಲ್ಲಿ ಪೂರ್ತಿ ಹೊಗೆ ಕಾಣಿಸ್ಕೊಂಡಾಗ ಏನಾಗುತ್ತೆ, ಆರ್ಮಿನಲ್ಲಿ ನೀವು ಒಂದು ಕಡೆ ಒಂದಷ್ಟು ಸೈನಿಕರು ಇರ್ತಾರೆ. ಅವ್ರು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದಾಗ ನಾನು ಕವರ್ ಕೊಡು ನನಗೆ ಅಂತ ಕೇಳ್ತಾರೆ ಅವ್ರು ಸೈನಿಕರು. ನಾನು ಮುಂದೆ ಹೋಗ್ತೀನಿ ಅಂದಾಗ ಈ ಕಡೆಯಿಂದ ಒಂದು ಕಡೆ ದಾಳಿನೂ ಮಾಡ್ತಿರ್ತಾರೆ. ಆಗ ಆ ಕಡೆಯಿಂದ ನಿಮಗೆ ಫೈರ್ ಆಗಲ್ಲ. ಆಗ ನಮ್ಮ ಸೈನಿಕರು ಒಂದಷ್ಟು ಹೆಜ್ಜೆಗಳು ಮುಂದೆ ಹೋಗಬಹುದು ಅಂತ. ಇದೊಂದು ಭಾಗ. ಇನ್ನೊಂದೇನೆಂದರೆ ಸ್ಮೋಕ್ ಬಾಂಬ್ ಯೂಸ್ ಮಾಡಿಬಿಡ್ತಾರೆ. ಜೋರಾಗಿ ಹೊಗೆ ಬಂದುಬಿಡುತ್ತಲ್ಲ, ಎದುರಾಳಿಗಳಿಗೆ ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗಲ್ಲ. ಅದಕ್ಕೂ ಈ ಥರ ಮಾಡ್ತಾರೆ ಅಂತ. ಸೊ ಹೊಗೆ ಪರದೆ ಸೃಷ್ಟಿ ಮಾಡೋ ದೃಷ್ಟಿಯಿಂದ ನಾವು ಈ ಥರದ್ದು ಮಾಡಿದ್ದೀವಿ ಅಂತ ಕೂಡ ಅವರು ಒಂಥರ ಅರ್ಧ ಹೇಳ್ಕೊಳ್ತಾ ಇದ್ದಾರೆ, ಅರ್ಧ ಹೇಳ್ಕೊಳ್ತಾ ಇಲ್ಲ. ಈ ಬಾಂಬ್ಗಳ ಬಳಕೆ ನಾಗರಿಕರಿಗೆ ಅಪಾಯಕಾರಿ. ಮಾನವ ಹಕ್ಕು ಆಯೋಗಗಳು ಇವುಗಳನ್ನು ನಿಷೇಧ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇವೆ. ಸರಿಯಾದ ವೈದ್ಯಕೀಯ ನೆರವೇನಾದರೂ ಸಿಗದೇ ಇದ್ದರೆ ಅಂಗಾಂಗ ವೈಫಲ್ಯವೇ ಆಗುತ್ತೆ ಅಂತ ಹೇಳಲಾಗಿದೆ.